ಹಲೋ ಸ್ಟೂಡೆಂಟ್ಸ್. ಸೊ ನೀವೇನಾದರೂ ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವತ್ತಾದರೂ ಸ್ಟ್ರಗಲ್ ಆಗಿದ್ದೀರಾ? ಅಥವಾ ಈ ಲಾಂಗ್ ಲಾಂಗ್ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಯಾವ ಚಾಪ್ಟರಿಂದ ಕೇಳ್ತಾರೆ ಅಂದರೆ ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆ್ಯಂಡ್ ಆಲ್ಸೋ ಫ್ರಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಈ ಚಾಪ್ಟರಲ್ಲಿ ಬರೋ ಈ ಲಾಂಗ್ ಲಾಂಗ್ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅಥವಾ ವರ್ಡ್ ಪ್ರಾಬ್ಲಮ್ಸ್ನ ನೋಡಿದ ತಕ್ಷಣ ನಿಮಗೆ ಸರ್ ಇದನ್ನ ಯಾವ ಥರ ಸ್ಟಾರ್ಟ್ ಮಾಡೋದು, ನಮಗೆ ಸಾಲ್ವ್ ಮಾಡೋದಕ್ಕೆ ಬರ್ತಾ ಇಲ್ಲ, ಏನಾದರೂ ಈ ತರ ಥಾಟ್ಸ್ ನಿಮಗೆ ಬರ್ತಾ ಇದೆ, ನೀವೇನಾದ್ರೂ ಸ್ಟ್ರಗಲ್ ಆಗ್ತಾ ಇದೀರಾ ಅಂದ್ರೆ ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ, ಈ ಜಸ್ಟ್ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾನು ನಿಮಗೆ ಏನ್ ಎಂಟೈರ್ ಸೊಲ್ಯೂಷನ್ ಬೇಕಿದೆಯೋ ಅಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಯಾವುದೇ ಒಂದು ವರ್ಡ್ ಪ್ರಾಬ್ಲಮ್ನ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇನ್ ಸೆಕೆಂಡ್ಸ್. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ನೀವು ಅದನ್ನ ಸ್ಟಾರ್ಟ್ ಮಾಡ್ಬಿಟ್ರೆ, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೇ ಮಾಡ್ತೀರಾ. ಸೊ ಈ ವಿಡಿಯೋ ನಾನು ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಕೊಡ್ತೀನಿ. ನೋಡಿ ಏನಂದ್ರೆ ಈ ವಿಡಿಯೋ ಟಾಪಿಕ್ ಬಂದು ಟ್ರಾನ್ಸ್ಲೇಟಿಂಗ್ ವರ್ಡ್ಸ್ ಇಂಟು ಇಕ್ವೇಷನ್ಸ್. ಇದು ನಿಮ್ಮ 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಅಲ್ಲಿ ಕಲ್ತಿರ್ತೀರಾ, ಅರ್ಥ ಆಗ್ತದೆ, ಆಲ್ರೆಡಿ ಕಲ್ತಿದ್ದೀರಾ. ನಾ ಏನು ಹೊಸದೇನು ಹೇಳ್ಕೊಡ್ತಾ ಇಲ್ಲ. ನಾನು ಇದನ್ನ ಏನಂತ ಕರಿತೀನಿ ಅಂದ್ರೆ ಮ್ಯಾಥಮೆಟಿಕ್ಸ್ ಡಿಕ್ಷನರಿ ಅಂತ ಕರಿತೀನಿ. ನಿಮಗೆ ಡಿಕ್ಷನರಿ ಅಂದ್ರೆ ಗೊತ್ತಿರುತ್ತೆ, ಇಂಗ್ಲಿಷ್ ಡಿಕ್ಷನರಿ ಅಥವಾ ಕನ್ನಡ ಡಿಕ್ಷನರಿ. ಡಿಕ್ಷನರಿ ಅಂದ್ರೆ ನಿಮಗೆ ಆ ಪದದ ಏನ ಪದ ಇರುತ್ತೋ ಅಥವಾ ಏನ ವರ್ಡ್ ಇರುತ್ತೋ ಅದರದ್ದು ಮೀನಿಂಗ್ ನಿಮಗೆ ಆ ಡಿಕ್ಷನರಿಯಲ್ಲಿ ಸಿಗ್ಬೋದು. ಕರೆಕ್ಟಾ? ಅದೇ ತರ ಮ್ಯಾಥಮೆಟಿಕ್ಸ್ ಡಿಕ್ಷನರಿ ಅಂದ್ರೆ ಏನಂತ ಅರ್ಥ ಅಂದ್ರೆ ನಮಗೆ ಆ ಪದದ ಮ್ಯಾಥಮೆಟಿಕಲ್ ಮೀನಿಂಗ್ ನಮಗೆ ಗೊತ್ತಿರ್ಬೇಕಷ್ಟೇ. ಅರ್ಥ ಆಗ್ತದ್ಯಾ? ಸೊ ಅದನ್ನ ನಾನು ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ನಮ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಾವು ಪ್ರಾಬ್ಲಮ್ನ ವಿದಿನ್ ಸೆಕೆಂಡ್ಸ್ ಅದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಸೊ ನೀವೇನಾದ್ರೂ SSLC ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದ್ರೆ ನಾನು ಈ ನನ್ನ ಚಾನೆಲ್ ಮೇಲೆ ಕಂಪ್ಲೀಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತದೆಯಾ? ಸೊ ನೀವೇನ್ ಮಾಡ್ಬೇಕಂದ್ರೆ ಕೂಡಲೇ ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ. ಆ್ಯಂಡ್ ಅದು ನಿಮಗೆ ಲಿಂಕ್ ಎಲ್ಲಿ ಸಿಗುತ್ತಂದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಜಾಯಿನ್ ಇನ್ ಟು ವಾಟ್ಸಪ್ ಗ್ರೂಪ್. ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ PDFs ಎಲ್ಲ ನಾನು ಆಗಾಗ ಶೇರ್ ಮಾಡ್ತಾ ಇರ್ತೀನಿ. ಪ್ಲಸ್ ಈ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ಓಕೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ಏನೇ ನಾನು ಫರ್ದರ್ ಮಾಡ್ತಾ ಇರ್ತೀನಿ ಫ್ಯೂಚರಲ್ಲಿ, ಅದೆಲ್ಲ ನಿಮಗೆ ಸಿಗ್ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ನಿಮಗೆ ಮ್ಯಾಥಮೆಟಿಕ್ಸ್ ಡಿಕ್ಷನರಿಯಲ್ಲಿ ಏನಿ ಫಂಡಮೆಂಟಲ್ ಆಪರೇಷನ್ಸ್ ಇದೆ, ಜಸ್ಟ್ ಫಂಡಮೆಂಟಲ್ ಆಪರೇಷನ್ಸ್ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ನಿಮಗೆ ಏನಾದರೂ ಅಡಿಷನ್ ಅಂದ್ರೆ ಅಥವಾ ಪ್ಲಸ್ ಆಪರೇಟರ್, ಪ್ಲಸ್ ಆಡ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಈ ವರ್ಡ್ಸ್ ಮೇಲೆ ಫೋಕಸ್ ಮಾಡ್ತೀರಾ. ಏನಾದ್ರೂ ಸಮ್ ಅಂತ ಇದ್ರೆ, ಆಡ್ ಅಂತ ಇದ್ರೆ, ಮೋರ್ ದೆನ್, ಗ್ರೇಟರ್ ದೆನ್. ಗ್ರೇಟರ್ ದೆನ್ ಅಂದ್ರೆ ಏನು? ಜಾಸ್ತಿ ಆಗೋದು. ಜಾಸ್ತಿ ಅಂದ್ರೆ ಏನಂತ ಅರ್ಥ? ಪ್ಲಸ್ ಯೂಸ್ ಮಾಡಬೇಕಲ್ಲಿ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲೆಲ್ಲಿ ವರ್ಡ್ಸ್ ಇರುತ್ತೆ ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಇಂಟು ಆಪರೇಟರ್. ಯಾವ್ದು? ಫಂಡಮೆಂಟಲ್ ಆಪರೇಷನ್ಸ್. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಷ್ಟೇ. ಎಕ್ಸೀಡ್, ಗೇನ್ ಅಂಡ್ ಏಜ್ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಹೆನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ನೋಡಿ, ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೀನೋ ಒಂದು ಪೆನ್ ಅಂಡ್ ಪೇಪರ್ ತಗೊಂಡು ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತಿದೆ. ಅರ್ಥ ಆಗ್ತದೆ? ಜಸ್ಟ್ ವಿಡಿಯೋ ನೋಡೋದ್ರಿಂದ ಏನು ಕೂಡ ಸಿಗೋದಿಲ್ಲ. ನೀವು ನಿಮ್ಮ ಮ್ಯಾಥಮೆಟಿಕ್ಸ್ ಡಿಕ್ಷನರಿ ನೀವೇ ಸ್ವಂತ ಮ್ಯಾಥಮೆಟಿಕ್ಸ್ ಡಿಕ್ಷನರಿ ಮಾಡ್ಕೊಳ್ಳಿ. ನಾನು ಏನೇನು ಹೇಳ್ತಾ ಇದೀನೋ. ಏಜ್ ಪ್ರಾಬ್ಲಮ್ಸ್ ಅಲ್ಲಿ ಹೆನ್ಸ್ ಅಂತ ಬಂದ್ರೆ ಅದು ಏನಂತ ಅರ್ಥ? ಪ್ಲಸ್. ಇನ್ಕ್ರೀಸ್ ಅಂದ್ರು ಪ್ಲಸ್. ಆಡೆಡ್ ಟು ಅಂದ್ರೆ ಪ್ಲಸ್ ಅಂತ ಅರ್ಥ. ಅಂಡ್ ಪ್ಲಸ್ ಅಂತ ಯೂಸ್ ಮಾಡಿದ್ರೆ ಗೊತ್ತಿದೆ ನೀವು ಆಲ್ರೆಡಿ ಪ್ಲಸ್. ಅಂಡ್ ಟೋಟಲ್ ಅಂದ್ರೆ ಏನಂತ ಅರ್ಥ? ಎಲ್ಲ ಸೇರಿ ಅಂದ್ರೆ ಏನಂತ ಅರ್ಥ? ಅದು ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಕಡೆ ಬರೋಣ. ಸಬ್ಟ್ರಾಕ್ಷನ್ ಅಲ್ಲಿ ಯಾವ ತರ ವರ್ಡ್ಸ್ ನೋಡ್ತೀರಾ ನೀವು? ಲೆಸ್ ದೆನ್ ಅಂತ ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಡಿಫರೆನ್ಸ್ ಅಂದ್ರೆ, ಡಿಕ್ರೀಸ್ ಅಂದ್ರೆ ಕಡಿಮೆ ಆಗೋದು. ಕಡಿಮೆ ಆಗೋದು ಅಂದ್ರೆ ತಿರ್ಗಾ ಸಬ್ಟ್ರಾಕ್ಷನ್. ಡಿಮಿನಿಸ್ಡ್, ಡಿಮಿನಿಸ್ಡ್ ಅಂದ್ರೆ ನೀವು ನಿಮ್ಮ ಈ ಏನಂತ ಅರ್ಥ ಅಂದ್ರೆ ಈ ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಆಗಿರ್ಲಿ, ರೈಟ್ ಆಂಗಲ್ ಟ್ರಯಾಂಗಲ್, ಓಕೆ. ಸೊ ಈ ತರ ಟೈಪ್ ಆಫ್ ಕ್ವಶನ್ಸ್ ಇರ್ತದೆ. ಏನಂತ ಹೇಳ್ಬೋದು ಅಂದ್ರೆ ಮೆನ್ಸುರೇಷನ್. ತುಂಬಾನೇ ಟೈಪ್ ಆಫ್ ಕ್ವಶನ್ಸ್ ಇದೆ. ಅರ್ಥ ಆಗ್ತಿದೆ? ಮೇ ಬಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಟೈಪ್ ಬೈ ಟೈಪ್ ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ನ ಕವರ್ ಮಾಡ್ತೀನಿ. ಸೊ ಮೆನ್ಸುರೇಷನ್ ಅಲ್ಲಿ ನಿಮಗೆ ಕೆಲಸಲ್ಲಿ ಡಿಮಿನಿಷ್ಡ್ ಅಂತ ಹೇಳ್ತಾರೆ. ಡಿಮಿನಿಷ್ ಅಂದ್ರೆ ಕಡಿಮೆ ಆಗೋದು. ಅರ್ಥ ಆಗ್ತದೆಯಾ? ಅಂಡ್ ಲಾಸ್, ಲಾಸ್ ಅಂದ್ರೆ ಕಡಿಮೆ ಆಗೋದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ರಿಮೈನಿಂಗ್ ಅಂದ್ರೆ ಉಳ್ದಿರೋದಂದ್ರೆ ಅಲ್ಲೂ ಸಬ್ಟ್ರಾಕ್ಟ್ ಆದ್ಮೇಲೆ ತಾನೇ ಉಳ್ದಿರುತ್ತೆ. ಲೆಫ್ಟ್, ಲೆಫ್ಟ್ ಅಂದ್ರೆ ಉಳ್ದಿರೋದು. ಇದು ಕೂಡ ಸಬ್ಟ್ರಾಕ್ಟೆಡ್, ಟೇಕನ್ ಅವೇ. ಅಂಡ್ ಎಗೋ ಅಂತ ಯೂಸ್ ಮಾಡಿದ್ರೆ ಯಾವ್ದ್ರಲ್ಲಿ? ಏಜ್ ಪ್ರಾಬ್ಲಮ್ಸ್ ಹೇಳಿದ್ನಲ್ವಾ, ಏಜ್ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ಅದರಲ್ಲಿ ಎಗೋ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅಂದ್ರೆ ಯಾವ ತರ? 2 years ago. ಏನಂತ ಅದ್ರ ಅರ್ಥ?
2 years ago ಅಂದ್ರೆ 2 ವರ್ಷ ಮುಂಚೆ ಅಂದ್ರೆ ಏನಂತ ಅರ್ಥ? ಇವಾಗ ನಂದು ಏಜ್ ಬಂದು 15 ವರ್ಷ ಅಂದ್ರೆ 2 years ago ನನ್ನ ಏಜ್ ಎಷ್ಟಾಗ್ಬಿಡುತ್ತೆ? 15 ಅಲ್ಲಿ -2 ಮಾಡ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಸೊ ನನ್ನ ಏಜ್ ಎಷ್ಟಾಗ್ಬಿಡುತ್ತೆ? 13. ಸೊ ಈ ತರ ನಾವು ಸಿಂಪಲ್, ಇದೆಲ್ಲ ಆಕ್ಚುಲಿ ವೆರಿ ಸಿಂಪಲ್ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ವರ್ಡ್ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಯಾವಾಗ ಸರ್ ಯೂಸ್ ಮಾಡೋದು? ನೋಡಿ, ಮಲ್ಟಿಪ್ಲೈ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಅಂತ ಹೇಳಿದ್ರೆ, ತುಂಬಾ ಸರಿ ನೋಡಿರ್ತೀರಾ, ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಹೇಳ್ತಾರೆ. ಅವಾಗೇನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಟೈಮ್ಸ್ ಅಂತ ಬಂದ್ರೆ 2 times 3 times ಆ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 4 times. ಟೈಮ್ಸ್ ಅಂದ್ರೆ ಏನಂತ ಅರ್ಥ? ಮಲ್ಟಿಪ್ಲೈ ಮಾಡಿ ಅಷ್ಟು ಸಲಿ. ಆಫ್ ಅಂದ್ರೆ ಅವಾಗ್ಲೂ ಮಲ್ಟಿಪ್ಲೈ ಮಾಡಬೇಕು. ಟ್ವೈಸ್ ಅಂತ ಕೆಲವು ಸಲಿ ಕೇಳ್ತಾರೆ. 2 times ಅಂದ್ರೆ ಅದ್ರ ಅರ್ಥ ಏನಂದ್ರೆ ಎರಡು ಸಲಿ ಮಲ್ಟಿಪ್ಲೈ ಮಾಡಿ. 2 times ಅಂದ್ರೆ 2 into, ಅದನ್ನ ಅವರು ಡೈರೆಕ್ಟ್ ಆಗಿ ಕೆಲವು ಸಲಿ ಟ್ವೈಸ್ ಅಂತ ಯೂಸ್ ಮಾಡ್ಬಿಡ್ತಾರೆ. 3 times ನ ಅವರು ಏನಂತ ಹೇಳ್ತಾರೆ? ಥ್ರೈಸ್ ಅಂದ್ರೆ 3 ಪಟ್ಟು ಅಥವಾ 3 ಸಲಿ ಏನ್ ಮಾಡಿ? ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಡಿವಿಷನ್ ಯಾವಾಗ ಸರ್ ಯೂಸ್ ಮಾಡೋದು? ಈ ವರ್ಡ್ಸ್ ಇರಬೇಕು. ಡಿವೈಡ್ ಗೊತ್ತಾಗ್ಬಿಡುತ್ತೆ. ಕೋಶೆಂಟ್ ಕೇಳಿರ್ತೀರಾ ಈ ವರ್ಡ್. ಕೋಶೆಂಟ್ ಅಂದ್ರೆ ಯಾವಾಗ? ಡಿವಿಷನ್ ಮಾಡಿದಾಗಲೇ ನಮ್ಗೆ ಕೋಶೆಂಟ್ ಸಿಗೋದು. ಬೈ ಅಂದ್ರು ಡಿವಿಷನ್. ರೇಷಿಯೋ ಅಂದ್ರೆ ಏನಂತ ಅರ್ಥ? ಈ ತರ ಇರುತ್ತೆ. 2:3 ಮಂತ್ಲಿ ಸ್ಯಾಲ್ರಿ ಬಂದು 2:3 ಅಲ್ಲಿದೆ. ಇಬ್ರು ಫಾರ್ ಎಕ್ಸಾಂಪಲ್ ಎ ಮತ್ತೆ ಬಿ ಅನ್ನೋ ಸ್ಯಾಲ್ರಿ ಬಂದು ರೇಷಿಯೋಲ್ ಇದೆ 2:3. ಏನಿದ್ರ ಅರ್ಥ? ಇದು 2/3 ಅಂತಾನು ಬರ್ಕೊಬಹುದು ನಾವು, 2:3. ಓಕೆ, ರೇಷಿಯೋ ಅಂದ್ರೆ ಏನಂತ ಅರ್ಥ? ಡಿವಿಷನ್. 1/5 ಅಂತ ಕೆಲವು ಸಲ ಯೂಸ್ ಮಾಡ್ತಾರೆ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅಲ್ಲಿ. 1/5 ಅಂದ್ರೆ 1/5 ಅಂತ ಅರ್ಥ. 2/3 ಅಂತ ಹೇಳಿದ್ರೆ 2/3. ಸಪೋಸ್ ಅನ್ಕೊಳ್ಳಿ 3/4 ಅಂತ ಹೇಳಿದ್ರೆ, ನಾನೇನಾದ್ರು 3/4 ಅಂತ ಕೊಟ್ರೆ ಅಥವಾ ಸ್ಟೇಟ್ಮೆಂಟ್ ಕ್ವಶನ್ ಅಲ್ಲಿ ಬಂದ್ರೆ ಆತರ ಏನಂತ ಅರ್ಥ? ಸಿಂಪಲ್. 3/4 ಅಂದ್ರೆ 3/4 ಅಂತ ಅರ್ಥ. ಪರ್ಸೆಂಟ್ ಅಂತ ಕೆಲವು ಸಲ ಯೂಸ್ ಮಾಡ್ಬಿಡ್ತಾರೆ, ರೇರ್ ಎಲ್ಲ ಯೂಸ್ ಮಾಡ್ತಾರೆ. ಪರ್ಸೆಂಟ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, 1/100 ಅಂತ ಅರ್ಥ. ಡಿವೈಡ್ ಬೈ 100 ಮಾಡ್ಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಫಂಡಮೆಂಟಲ್ ಆಪರೇಷನ್ಸ್ ಆದ್ಮೇಲೆ ಈಕ್ವಲ್ ಸೈನ್ ಇವಾಗ ಈಕ್ವೇಶನ್ ಅಂದ್ಮೇಲೆ ಕರೆಕ್ಟ್ ಅಲ್ವಾ? ನಾವು ಸ್ಟೇಟ್ಮೆಂಟ್ ನ ಈಕ್ವೇಶನ್ ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ, ಇನ್ನೊಂದ್ ಸೈಡ್ RHS ಮಧ್ಯದಲ್ಲಿ ಏನಿರುತ್ತೆ? ಈಕ್ವಲ್. ಸೊ ಈ ಈಕ್ವಲ್ ಸೈನ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದೇ ನಾವು ತಿಳ್ಕೊಂತಾ ಇದೀವಿ. ಈಸ್ ಅಂತ ಇದ್ರೆ ಬಿಕಮ್ಸ್ ಅಂದ್ರೆ ಆಗಿದೆ. ಗಿವ್ಸ್ ಟು ಇದು ಈ ತರ ಆಗುತ್ತೆ. ಈಕ್ವಲ್ ಟು, ಟೇಕ್ಸ್, ರಿಸಲ್ಟ್ ಈಸ್, ಸೇಮ್ ಆಸ್. ನೋಡಿ, ಈ ತರ ವರ್ಡ್ಸ್ ಎಲ್ಲ ಬಂದಾಗ ನೀವೇನ್ ಯೂಸ್ ಮಾಡ್ಬೇಕು? ಈಕ್ವಲ್ ಅಂತ ಅರ್ಥ. ನೆಕ್ಸ್ಟ್ ಇನ್ನೂ ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ಇದೆ. ಅರ್ಥ ಆಗ್ತದೆ? ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ನೋ ಅದು ಬೇಸಿಕ್ ಥಿಂಗ್ಸ್, ಅದು 7ನೇ ಕ್ಲಾಸ್ ಮ್ಯಾಥ್ಸ್. ಇವಾಗ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನೇನ್ ಬೇಕೋ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕೆಲವು ಇಂಪಾರ್ಟೆಂಟ್ ಕೀವರ್ಡ್ಸ್. ಕ್ವಶನ್ ಅಲ್ಲಿ ಏನಾದ್ರು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ರೆ ನೀವೇನಂತ ತಿಳ್ಕೊಂತೀರಾ? ಕಾನ್ಸಿಕ್ಯೂಟಿವ್ ಅಂದ್ರೆ ಒನ್ ಆಫ್ಟರ್ ಒನ್. ಒಂದು ನಂಬರ್ ಆದ್ಮೇಲೆ ಇನ್ನೊಂದು ನಂಬರ್ ಬರೋದು, ಒಂದಾದ್ಮೇಲೆ ಒಂದು. ಫಾರ್ ಎಕ್ಸಾಂಪಲ್ 1 ಅನ್ಕೊಳ್ಳಿ, ಅದಾದ್ಮೇಲೆ ಯಾವ್ದು ಬರುತ್ತೆ? 2, ಅದಾದ್ಮೇಲೆ ಯಾವ್ದು ಬರುತ್ತೆ? 3 ಡ್ಯಾಶ್ 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 ಈ ತರ ಬರ್ಕೊಂಡು ಹೋಗೋದು. ಅದನ್ನ ನಾನು ಯಾವ ತರ ಬರೀಬಹುದು ಅಂದ್ರೆ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅಲ್ಲಿ ಒಂದ್ ನಂಬರ್ ನ ಎಕ್ಸ್ ಅಂತ ತಗೊಂಡ್ರೆ ನೆಕ್ಸ್ಟ್ ನಂಬರ್ ಬರೋದಕ್ಕೆ ನಾನು 1 ಆಡ್ ಮಾಡ್ಬೇಕಷ್ಟೇ. ನೋಡಿ, 1ಗೆ ನಾನು 1 ಆಡ್ ಮಾಡಿದ್ರೆ ಎಷ್ಟಾಗ್ತಾ ಇದೆ? 2 + 1 3 ಅಂದ್ರೆ 1 ಆಡ್ ಮಾಡೋದು. ನೆಕ್ಸ್ಟ್ ನಂಬರ್ ಏನಾಗುತ್ತೆ? x+1. ಅದೇ ತರ ನೆಕ್ಸ್ಟ್ ನಂಬರ್ x+2, ನೆಕ್ಸ್ಟ್ x+3, x+4 ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಬರ್ಕೊಂಡು ಹೋಗೋದು. ಏನಾದ್ರೂ ಸ್ಟೇಟ್ಮೆಂಟ್ ಅಲ್ಲಿ ಮಲ್ಟಿಪಲ್ ಆಫ್ ಎನಿ ನಂಬರ್, ಫಾರ್ ಎಕ್ಸಾಂಪಲ್ 7, ಮಲ್ಟಿಪಲ್ ಅಂದ್ರೆ ಜ್ಞಾಪನ ಇಟ್ಕೊಳ್ಳಿ, ಆ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಅರ್ಥ ಅಷ್ಟೇ. ಮಲ್ಟಿಪಲ್ ಆಫ್ 7 ಅಂದ್ರೆ 7 into 7 ಜೊತೆ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪಲ್ ಆಫ್ 11 ಅಂದ್ರೆ 11 ಇಂದ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪಲ್ ಅಂದ್ರೆ ಏನು? ಮಲ್ಟಿಪ್ಲೈ ಮಾಡಿ ಅಂತ ಅರ್ಥ, ಕನ್ಫ್ಯೂಸ್ ಆಗ್ಬಿಡಿ. ನೆಕ್ಸ್ಟ್ ಇದು ಸ್ಪೆಷಲ್ ಟೈಪ್ ಆಫ್ ಕ್ವಶನ್. ಇದು 2 ಡಿಜಿಟ್ ನಂಬರ್ ಅಂತ ಕೆಲಸರು ಹೇಳ್ತಾರೆ. ನೋಡಿ, ಯಾವುದೇ ಒಂದು 2 ಡಿಜಿಟ್ ನಂಬರ್ ಕೊಟ್ರೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ 2 ಡಿಜಿಟ್ ನಂಬರ್ ಇದು 24 ಅನ್ನೋದೇನೋ ಒಂದು 2 ಡಿಜಿಟ್ ನಂಬರ್ ಇದು. ಈ 2 ಡಿಜಿಟ್ ನಂಬರ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಾ ಇದ್ರಿ? 5ನೇ ಕ್ಲಾಸಲ್ಲಿ ಓದುವಾಗ ಇದನ್ನ ಒನ್ಸ್ ಪ್ಲೇಸ್ ಅಂತ ಹೇಳ್ತಾರೆ, ಅಥವಾ ಒನ್ಸ್ ಡಿಜಿಟ್. ಇದು ಯಾವ ಪ್ಲೇಸ್? ಇದು ಟೆನ್ಸ್ ಪ್ಲೇಸ್. ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಯಾವ್ದು ಡಿಜಿಟ್ ಇದೆ? 2 ಇದೆ. ಒನ್ಸ್ ಪ್ಲೇಸ್ ಅಲ್ಲಿ ಯಾವ್ದಿದೆ? 4 ಇದೆ. ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ತರ ಬರೀತಾ ಇದ್ವಿ? 5th ಅಲ್ಲಿ ಆ ಡಿಜಿಟ್ ಬರ್ದ್ಬಿಟ್ಟು ಆ ಪ್ಲೇಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. 2 into 10 ಪ್ಲಸ್ ಆ ಡಿಜಿಟ್ ಬರೆದ್ಬಿಟ್ಟು 1 ಇಂದ ಮಲ್ಟಿಪ್ಲೈ. ಅಂದ್ರೆ ಇದು ಒನ್ಸ್ ಪ್ಲೇಸ್ ಇದೆ ಅದಕ್ಕೆ 1 ಇಂದ, ಇದು ಟೆನ್ಸ್ ಪ್ಲೇಸ್ ಇದೆ ಅದಕ್ಕೆ
ಏನು 10 ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಅಲ್ಟಿಮೇಟ್ಲಿ ಆಡ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ? 24 ಬರುತ್ತೆ. ನೋಡಿ 20 + 4 = 24. ಅಂದ್ರೆ ಸಪೋಸ್ ನಾನೇನಾದ್ರೂ ಎಕ್ಸ್ ವೈ ಅಂತ ಒಂದು ನಂಬರ್ ತಗೊಂಡ್ರೆ, ಇಲ್ಲಿ 24 ಯಾವ ತರ ತಗೊಂಡ್ನೋ ಅದೇ ತರ ಎಕ್ಸ್ ವೈ ಅಂತ ಒಂದು ನಂಬರ್ ತಗೊಂಡ್ರೆ ಅದನ್ನ ನಾವು ಈ ತರ ಜನರಲೈಸ್ ಫಾರ್ಮ್ ಅಲ್ಲಿ ಹೆಂಗ್ ಬರೀಬಹುದು ಅಂದ್ರೆ, ಒಂದು 2 ಡಿಜಿಟ್ ನಂಬರ್ನ 10 ಇಂದ ಮಲ್ಟಿಪ್ಲೈ ಮಾಡ್ಬೇಕಾ? ಯಾವ ಡಿಜಿಟ್? ಎಕ್ಸ್ ಏನಿದೆ 10th ಡಿಜಿಟ್, ಅದು 10x ಪ್ಲಸ್ y ಇಂಟು 1 ಅಂತ ಬರೀಬಹುದು. ಒನ್ಸ್ ಪ್ಲೇಸ್ ಅಲ್ವಾ ಅದು, ಅದಕ್ಕೆ 1 ಇಂದ ಮಲ್ಟಿಪ್ಲೈ, ಅಥವಾ y ಇಂಟು 1 ಅಥವಾ y ಅಂತ ಬರೆದು ನಡೆಯುತ್ತೆ. ಸೊ ನೀವು ಇನ್ಮೇಲೆ ಗ್ಯಾಪ್ ಮಾಡ್ಕೋಬೇಕು. 2 ಡಿಜಿಟ್ ನಂಬರ್ ಅಂದ್ರೆ 10x ಪ್ಲಸ್ y ಅಂತ ಅರ್ಥ. ಅದು ಈಸಿನಾ? ನೆಕ್ಸ್ಟ್ ಏನಾದ್ರೂ ರಿವರ್ಸ್ ಮಾಡಕ್ ಹೇಳ್ತಾರೆ ಡಿಜಿಟ್ಸ್ ಕೆಲವು ಸಲ ಕ್ವೆಶನ್ ಅಲ್ಲಿ. ಸೊ ರಿವರ್ಸ್ ಮಾಡಕ್ ಹೇಳಿದ್ರೆ 24 ಇರೋದು ಉಲ್ಟಾ ಆಗ್ಬಿಡುತ್ತೆ. ಏನದು? 42 ಆಗೋಯ್ತು. ಇದನ್ನ ನಾನು ಏನಾದ್ರೂ 10x ಪ್ಲಸ್ y ಅಂತ ಅನ್ಕೊಂಡಿದ್ರೆ ನಾನು 2 ಡಿಜಿಟ್ ನಂಬರ್, ಇಲ್ಲಿ ಆಲ್ರೆಡಿ ಗೊತ್ತಾಗಿದೆಯಲ್ವಾ 2 ಡಿಜಿಟ್ ನಂಬರ್. ಇದನ್ನ ರಿವರ್ಸ್ ಮಾಡಿ ಅಂದ್ರೆ ಏನಂತ ಅರ್ಥ? ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? 10 ಅಲ್ಲೇ ಇರುತ್ತೆ, y ಇಲ್ಲಿ ಬರುತ್ತೆ, x ಅದ್ರ ಪಕ್ಕ ಬರುತ್ತೆ ಅಷ್ಟೇ. ಈ ತರ ನೀವು ತಿಳ್ಕೊಬೇಕು ಹೇಳಿದ್ರೆ ಕ್ವೆಶನ್ ಅಲ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೈಪ್ ಇದು, ಸ್ಪೀಡ್ ಮೇಲೆ ಏನಾದ್ರೂ ಕ್ವೆಶನ್ ಬಂದ್ರೆ, ಸ್ಪೀಡ್ ಈಕ್ವಲ್ ಟು ನಿಮ್ಗೆ ಫಾರ್ಮುಲಾ ಗೊತ್ತಿರಲೇಬೇಕು, ಡಿಸ್ಟೆನ್ಸ್ ಅಪಾನ್ ಟೈಮ್ ಟೇಕನ್, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಇದನ್ನ ಕೆಲವು ಸಲ ನಿಮ್ಗೆ ಮೋಟರ್ ಬೋಟ್ ಅಂತ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಅಂತ. ಇಲ್ಲಿ ನೀವು ಡೌನ್ ಸ್ಟ್ರೀಮ್ ನೋಡಿ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಬರ್ದಿದ್ದೀನಿ ನೋಡಿ. ಡೌನ್ ಸ್ಟ್ರೀಮ್ ಅಲ್ಲಿ ಏನಾಗುತ್ತಂದ್ರೆ, ನಿಮ್ಮ ಸ್ಟ್ರೀಮ್ ಅಂದ್ರೆ ಫಸ್ಟ್ ತಿಳ್ಕೊಳ್ಳಿ. ಸ್ಟ್ರೀಮ್ ಅಂದ್ರೆ ಈ ನೀರು ಹರಿಯೋದೇ ನಾವು ಸ್ಟ್ರೀಮ್ ಅಂತ ಹೇಳ್ತೀವಿ. ಬ್ಲೂ ಕಲರ್ ತಗೊಂಡ್ಬಿಡ್ತೇನೆ ನೋಡಿ, ನೀರ್ ಇದೆಯಲ್ವಾ, ಈ ನೀರನ್ನ ಏನ್ ಹರಿತಾ ಇದೀವಿ, ನೀರು 2 ಕೇಸಸ್ ಅಲ್ಲೂ ನೋಡಿ ನೀರು ಹರಿತಾ ಇದೆ. ಹರಿಯೋ ನೀರನ್ನ ನಾವೇನಂತ ಹೇಳ್ತೀವಿ? ಸ್ಟ್ರೀಮ್ ಅಂತ ಹೇಳ್ತೀವಿ. ಸರ್ ಡೌನ್ ಸ್ಟ್ರೀಮ್ ಅಂದ್ರೆ ಏನಂದ್ರೆ, ನೀವು ಆ ಬೋಟ್ ತಗೊಂಡು ಏನ್ ಮಾಡ್ತಾ ಇದೀರಾ? ಡೌನ್ ಸ್ಟ್ರೀಮ್ ಟ್ರಾವೆಲ್ ಮಾಡ್ತಾ ಇದೀರಾ, ಕೆಳಗಡೆ ಹೋಗ್ತಾ ಇದೀರಾ. ಆ ನೀರೇನ್ ಹರಿತಾ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀರಾ. ಅಪ್ ಸ್ಟ್ರೀಮ್ ಅಂದ್ರೆ ಏನ್ ನೀರ್ ಹರಿತಾ ಇದೆಯಲ್ಲ ಅದ್ರ ವಿರುದ್ಧವಾಗಿ, ಅದರ ಆಪೋಸಿಟ್ ಆಗಿ ಹೋಗ್ತಾ ಇದೀರಾ. ಅದಕ್ಕೆ ಅದನ್ನ ಏನಂತ ಹೇಳ್ತೀವಿ? ಅಪ್ ಸ್ಟ್ರೀಮ್. ನಾವು ಆಪೋಸಿಟ್ ಆಗಿ ಟ್ರಾವೆಲ್ ಮಾಡೋದು ಬೋಟ್ ತಗೊಂಡು. ಅಂಡ್ ಡೌನ್ ಸ್ಟ್ರೀಮ್ ಅಂದ್ರೆ ಆ ವಾಟರ್ ಏನ್ ಫ್ಲೋ ಆಗ್ತಾ ಇದೆಯೋ ಅದೇ ಫ್ಲೋ ಅಲ್ಲಿ ನಾವು ಬರೋದು, ಅದೇ ಡೈರೆಕ್ಷನ್ ಅಲ್ಲಿ. ಸೊ ಇಲ್ಲಿ ಸರ್ ನಾವ್ ಏನ್ ತಿಳ್ಕೊಬೇಕಂದ್ರೆ ನೋಡಿ, ಸ್ಪೀಡ್ ಬಂದು ನಾವು ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡುವಾಗ ಏನ್ ಮಾಡ್ತೀವಿ ಅಂದ್ರೆ, ಈ ಬೋರ್ಡ್ ಏನ್ ಸ್ಪೀಡ್ ಇದೆಯೋ ಅದನ್ನ ಆಡ್ ಮಾಡ್ಕೊಂತೀವಿ. ಅರ್ಥ ಆಗ್ತಾ ಇದೆಯಾ? ಆಡ್ ಮಾಡ್ತೀವಿ ಯಾವ್ದ್ರ ಜೊತೆ? ಈ ಸ್ಟ್ರೀಮ್ ಆಫ್ ವಾಟರ್. ಅಂದ್ರೆ ಈ ವಾಟರ್ ಫ್ಲೋ ಆಗ್ತಾ ಇದೆಯಲ್ವಾ, ಇದ್ರದ್ದು ಒಂದು ಸ್ಪೀಡ್ ಇರುತ್ತೆ, ಸ್ಪೀಡ್ ಆಫ್ ಸ್ಟ್ರೀಮ್. ಪ್ಲಸ್ ಈ ಬೋಟ್ ಕೂಡ ಏನಾಗ್ತಾ ಇದೆ, ಇದು ಮೋಟರ್ ಬೋಟ್ ಅಂದ್ರೆ ಏನಂತ ಅರ್ಥ? ಜಸ್ಟ್ ಅದು ಹಂಗೆ ಫ್ಲೋ ಆಗ್ತಾ ಇಲ್ಲ. ಇದು ಒಂದು ಮೋಟರ್ ಬೋಟ್ ಅಂದ್ರೆ ಇದ್ರದ್ದು ಕೂಡ ಅಂದ್ರೆ ಈ ಬೋರ್ಡ್ ಕೂಡ ಏನಿರುತ್ತೆ? ಸ್ಪೀಡ್ ಇರುತ್ತೆ. ಈ ಸ್ಪೀಡ್ ಕೂಡ ಏನಾಗ್ಬಿಡುತ್ತೆ? ಆಡ್ ಅಪ್ ಆಗ್ಬಿಡುತ್ತೆ. ಯಾಕೆ ಸರ್ ಆಡ್ ಅಪ್ ಆಗುತ್ತೆ ಅಂದ್ರೆ, ಬಿಕಾಸ್ ಅದು ನೀರ್ ಏನಿದೆಯೋ ಹರಿತಾ ಇದೆಯಲ್ವಾ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಎರಡು ಸ್ಪೀಡ್ ಕಂಬೈನ್ ಆಗ್ಬಿಡುತ್ತೆ. ಅದೇ ಏನಾದ್ರು ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಅಪ್ ಸ್ಟ್ರೀಮ್ ಏನಾದ್ರು ತಗೊಂಡ್ರೆ ಅವಾಗ ಸ್ಪೀಡ್ ಯಾವ ತರ ಬರೀತೀರಾ? ಸ್ಪೀಡ್ ಆಫ್ ಬೋಟ್ ಬಂದು ಅದು ಯಾರ ವಿರುದ್ಧವಾಗಿ ಹೋಗ್ತಾ ಇರೋದು? ಸರ್ ಅದು ನೀರೇನ್ ಹರಿತಾ ಇದೆಯಲ್ಲ ಅದ್ರ ವಿರುದ್ಧವಾಗಿ ಹೋಗ್ತಾ ಇದೆ. ಅಂದ್ರೆ ಮೈನಸ್ ಮಾಡ್ತೀರಾ ಯಾರ ವಿರುದ್ಧವಾಗಿ? ಸ್ಟ್ರೀಮ್ ಆಫ್ ಏನದು, ಸಾರಿ, ಸ್ಪೀಡ್ ಆಫ್ ಸ್ಟ್ರೀಮ್. ಸೊ ವಾಟರ್ ಜೊತೆಗೆ ಹೋದ್ರೆ ಪ್ಲಸ್ ಮಾಡಿ, ವಾಟರ್ ವಿರುದ್ಧವಾಗಿ ಆಪೋಸಿಟ್ ಹೋದ್ರೆ ಅಪ್ ಸ್ಟ್ರೀಮ್ ಮೈನಸ್ ಮಾಡಿ ಅಷ್ಟೇ. ಇದು ಒಂದು ಹಿಂಟ್ ಗೊತ್ತಿರ್ಬೇಕು ನಿಮ್ಗೆ ಸಾಲ್ವ್ ಮಾಡುವಾಗ. ಸೊ ಇಷ್ಟು ನಾವು ತಿಳ್ಕೊಂಡಿದ್ರೆ ನಾನು ನಿಮ್ಗೆ ಫ್ಯೂ ಪ್ರಾಕ್ಟೀಸ್ ಕ್ವಶನ್ ಮಾಡಿಸ್ತೀನಿ. ಅಂಡ್ ಏನಾದ್ರು ಅದನ್ನ ಕಂಪ್ಲೀಟ್ ಆಗಿ ನೀವು ಕವರ್ ಮಾಡ್ಬಿಟ್ರೆ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಎನಿ ವರ್ಡ್ ಪ್ರಾಬ್ಲಮ್. ನಿಮ್ಗೇನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಮಾಡ್ಬೋದು.